ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹಿಂದಿನ ಲಾಗನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಿಂದಿನ ಲಾಗಲ್ಲಿ ನಾವು ವಾಕಿಂಗ್ ಬಂದಿರೋದನ್ನು ನೋಡಿದ್ರಿ. ನಾವು ನಮ್ಮ ಕನ್ನಡ ಶಾಲೆ ಹತ್ರ ಬಂದಿದ್ವಿ. ಅಲ್ಲಿ ಬಾಂಬೆ ಮಲ್ಲಿಗೆಲ್ಲ ಕೊಯ್ಕೊಂಡು ಯುಕ್ತಾಳಿಗೆ ಆಟೋಗಳು ಕೊಡ್ತಾಯಿದ್ದೀನಿ. ಯುಕ್ತ ಕೂಡ ಅಲ್ಲಿ ಪ್ರೈಮರಿ ಸ್ಕೂಲೆಲ್ಲ ಓಡಾಡ್ಕೊಂಬಂದ್ಲು. ತುಂಬ ದೊಡ್ಡ ಜಾಗ ಇದೆ, ಅಲ್ಲೆಲ್ಲ ಓಡ್ಕೊಂಡು ಆಟ ಆಡ್ಕೊಂಡು ಬಂದ್ಲು. ಇವಾಗ ನಾವು ನಮ್ಮ ಗದ್ದೆ ಹತ್ರ ಬಂದ್ವಿ. ಗದ್ದೆ ಬೇಣದ ಸೈಡ್ಗೆಲ್ಲ ಗೇರು ಮರ ಇದೆ. ಒಂದೆರಡು ಗೇರು ಮರದಲ್ಲಿ ಫುಲ್ ಗೇರಣ್ಣೆಲ್ಲ ಆಗಿತ್ತು. ಇವಾಗ ನಾವು ಗೇರಣ್ಣು ಕೊಯ್ತಾ ಇದ್ದೀವಿ. ಇವಾಗ ಸೀಸನ್ ಅಲ್ವಾ, ಗೇರಣ್ಣೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಮೊದಲೆಲ್ಲ ನಾವು ಬೇಸಿಗೆ ರಜೆಯಲ್ಲಿ ಮಾಡೋದು ಇದೇ ಕೆಲಸ ಆಗಿತ್ತು. ಆಗ ನಾವಂತೂ ಏಪ್ರಿಲ್ ಮೇ ರಜೆ ಬಂತು ಅಂದರೆ ಬರೀ ಮುಳ್ಳೆ ಹಣ್ಣು, ಸಂಪಿಗೆ ಹಣ್ಣು, ಆ ಥರ ಯಾವ್ಯಾವ ಹಣ್ಣಾಗುತ್ತೆ ನೋಡಿ ಅದನ್ನೆಲ್ಲ ಕೊಯ್ಯೋದು, ತಿನ್ನೋದು ಇದೇ ಕೆಲಸ ಆಗಿತ್ತು. ಗೇರಣ್ಣಂತೂ ಫುಲ್ ಕೊಯ್ತಾ ಇದ್ವಿ. ಯಾರು ಜಾಸ್ತಿ ಗೇರಣ್ಣು ಕೊಯ್ತಾರೆ ಅಂತೆಲ್ಲ ಕಾಂಪಿಟೇಷನ್ ಮಾಡ್ತಾಯಿದ್ವಿ ಮಕ್ಕಳ ನಡುವೆ. ಇವಾಗ ಬೇಸಿಗೆ ರಜೆ ಅಂತ ಮಕ್ಕಳೆಲ್ಲ ಅಜ್ಜಿ ಮನೆಗೆ ಹೋಗೋದೇ ತುಂಬ ಕಡಿಮೆ ಆಗಿಬಿಟ್ಟಿದೆ. ಮನೆಯಲ್ಲೇ ಇರ್ತಾರೆ ಅಥವಾ ಟಿ ವಿ ಮೊಬೈಲಲ್ಲೇ ಬ್ಯೂಸಿ ಆಗಿಬಿಡ್ತಾರೆ. ನಾವು 90s ಕಿಡ್ಸ್ ಬಾಲ್ಯನೇ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅಲ್ವಾ. ಎನಿವೇಸ್, ಇವಾಗ ಗೇರಣ್ಣನೆಲ್ಲ ಕೊಯ್ಕೊಂಡು ಹೋಗೋಣ ಮನೆಗೆ. ಹಾಗೆ ಸ್ವಲ್ಪ ಎಳೆ ಬೀಜನೆಲ್ಲ ಕೊಯ್ಕೊಂಬಂದೆ. ಎಳೆ ಬೀಜನ ಹುಂಗು ತೆಗೆದು ತಿನ್ನೋದಿರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಎಳೆ ಬೀಜನ ಕಟ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮನೆಗೆ ತಂದು ಕಟ್ ಮಾಡಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿಂದ್ವಿ, ತುಂಬ ಚೆನ್ನಾಗಿತ್ತು. ಯುಕ್ತನ ನೋಡಿ ಎಲ್ಲಿ ಕೂತ್ಕೊಂಡಿದ್ದಾಳೆ ಅಂತ. ಯುಕ್ತಳಿಗೆ ಎಲ್ಲ ನೆನಪಿದೆ. ಮೊದಲು 1 ತಿಂಗಳ ಹಿಂದೆ ಬಂದಿದ್ವಲ್ಲ, ಅವಾಗ ಏನೆಲ್ಲ ಮಾಡಿದ್ದಾಳೆ ಅದೆಲ್ಲ ನೆನಪಿದೆ. ಇಲ್ಲಿ ನೀರು ಬರುತ್ತೆ ಅಂತ ಗೊತ್ತು ಅವಳಿಗೆ. ನೀರು ಬಿಡು ಅಂತ ನಂತರ ಹಠ ಮಾಡಿ ನೀರು ಬಿಡಿಸ್ಕೊಂಡು ಇವಾಗ ನೋಡಿ ಕರ್ಚೀಪ್ನೆಲ್ಲ ತೊಳಿತಾ ಇದ್ದಾಳೆ. ಹಾಗೆ ಮನೆಗೆ ಬಂದ್ವಿ. ನೆಕ್ಸ್ಟು ಅಮ್ಮ ಇಲ್ಲಿ ಟಿ ವಿ ನೋಡ್ತಾ ಇದ್ದಾರೆ. ಅಮ್ಮನ ಫೇವ್ರೇಟ್ ಸೀರಿಯಲ್ ಭಾಗ್ಯಲಕ್ಷ್ಮಿ ಬರ್ತಾ ಇದೆ, ಅದನ್ನು ನೋಡ್ತಾ ಇದ್ದಾರೆ. ಯುಕ್ತ ಇಲ್ಲೇ ಅಲ್ಲಿ ಅಡ್ಡಾಡ್ತಿದ್ದಾಳೆ. ಅವಳ ಫೇವ್ರೇಟ್ ಗೊಂಬೆ ಅದು, ಅದನ್ನು ಹಿಡ್ಕೊಳ್ಳೋದು, ಆಟ ಆಡೋದು. ಆಮೇಲೆ ಇಲ್ಲಿ ಪಕ್ಕದ ಮನೆ ಅಜ್ಜ ಕೂಡ ಬಂದಿದ್ದರು, ಅಂದರೆ ಗಜಾನ ಅಜ್ಜ, ಅವಳಿಗೆ ಫೇವ್ರೇಟ್ ಅವರು. ಇಲ್ಲಿ ನೇಲ್ ಪಾಲಿಶ್ ಹಚ್ಕೊಡು ಅಂತ ಐಟೆಕ್ಸ್ ಬರುತ್ತಲ್ಲ, ಐಟೆಕ್ಸ್ನ ನೇಲ್ ಪಾಲಿಶ್ ಅಂದ್ಕೊಂಡಿದ್ದಾಳೆ. ಮನೆಯಲ್ಲಿ ಅಪ್ಪನ ಹತ್ರ ಕಾಯಮಾಗಿ ಹಚ್ಕೋತಾ ಇರ್ತಾಳೆ ನೇಲ್ ಪಾಲಿಶ್ ತೊಗೊಂಡು. ಇವಾಗ ಐಟೆಕ್ಸ್ನ ನೇಲ್ ಪಾಲಿಶ್ ಅಂದ್ಕೊಂಡು ಹಚ್ಕೊಡು ಅಂತ ಆಟ ಮಾಡಿ ಹಚ್ಕೋತಾ ಇದ್ದಾಳೆ. ಈಗ ದೀಪಕ್ ಅವರು ಕೂಡ ಬಂದರು. ಯುಕ್ತನ ರಿಯಾಕ್ಷನ್ ನೋಡಿ, ಅವಳು ಹೇಗೆ ನಾಚ್ಕೋತಾಳೆ ಅಂತ. ಯಾರು ಬಂದ್ವಿ ನೋಡಿ, ಎಲ್ಲ ಕಡೆ ಆಡ್ಕೋತಾ ಇದ್ದಾಳೆ. ಅವಳಿಗೆ ನಾಚಿಕೆ ಅಂದರೆ ನಾಚಿಕೆ ಅಪ್ಪ ಬಂದ ತಕ್ಷಣ. ಆಮೇಲೆ ಪರವಾಗಿಲ್ಲ, ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾಯಿದೆ, ಸೊ ಮ್ಯೂಟ್ ಮಾಡಿದ್ದೀನಿ, ಕಾಪಿರೈಟ್ ಬರುತ್ತೆ ಅಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಯುಕ್ತ ಬೇಬಿ ಬರ್ತಡೆ. ಇವತ್ತು ಯುಕ್ತ ಬೇಬಿ 2nd ಇಯರ್ ಬರ್ತಡೆ. ಯುಕ್ತ ಬೇಬಿ ಹ್ಯಾಪಿ ಬರ್ತಡೆ, ಲವ್ ಯು. ಅವಳಿಗೆ ಕೋಳಿನೂ ಸರಿಯಾಗಿ ಕಡಿಮೆ ಆಗಿಲ್ಲ, ಕಾರ್ಟೂನ್ ನೋಡ್ತಾ ಕುತ್ಕೊಂಡಿದ್ದಾಳೆ. ಅಪ್ಪನೇ ಎಬ್ಬಿಸ್ತಾ ಇದ್ದಾಳೆ. ಎಬ್ಸು ಯಾಕೆ ಅಪ್ಪ, ನಾ ಯಾಕಡೆ 1.5 ತಾಸು ಆಯ್ತು, ನೀನು ಯಾಕೆ ಅನಿಸಿಲ್ಲ? ಗುಡ್ ಮಾರ್ನಿಂಗ್. ಬರ್ತಾಳೆ ಮಗಳ. ಹ್ಯಾಪಿ ಬರ್ತಾಳೆ ಪುಟ್ಟ. ಅಜ್ಜಗಳು ಮೇಳು ತಿಂದೇ ಬಿಡ್ತಾ ಚಾಕಿನ. ನೋ. ಎದ್ಕೊಳ್ಳಿ. ಸುಮಾರು 9:30 ಆಗಿದೆ. ಇವಾಗ ಎದ್ಕೊಂಡು ಹಸಿ ಕುಡಿತಾ ಇದ್ದಾರೆ ಮಿಸ್ಟರ್ ದೀಪಕ್ ಅವರು. ಇವತ್ತು ದೋಸೆ ಮತ್ತು ಪಿಟ್ಲಿ, ಇದು ದೀಪಕ್ ಅವರ ಫೇವ್ರೇಟ್ ಅಂತ. ಯುಕ್ತ ಬೆಲ್ಲ ಮತ್ತು ದೋಸೆ ತಿಂತಾ ಇದ್ದಾಳೆ. ಅಮ್ಮ ದೋಸೆ ಹಿಡಿತಾ ಇದ್ದಾರೆ. ನೀರು ತಿಂಡಿ ಎಲ್ಲ ತಿಂದಾಯಿತು. ಅಷ್ಟೊತ್ತಿಗೆ ಕಮಲತೆ ಕೂಡ ಬಂದರು. ಯುಕ್ತನ ಬರ್ತಡೇ ಇತ್ತಲ್ವ, ಮಧ್ಯಾಹ್ನ ಮೇಲೆ ಸಣ್ಣದಾಗಿ ಸೆಲೆಬ್ರೇಟ್ ಮಾಡೋರಿದ್ವಿ. ಸೊ ಕಮಲತೆ ಕೂಡ ಬಂದರು. ಆಮೇಲೆ ಯಾರ್ಯಾರೆಲ್ಲ ಬಂದಿದ್ದಾರೆ ಅಂತ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಇವಾಗ ಯುಕ್ತ ಅಪ್ಪನ ಜೊತೆ ತೋಟಕ್ಕೆ ಹೋಗಿ ಬಂದಳು.
ಇಲ್ಲೊಬ್ಬರು ನೋಡಿ ತಡಿ ಮೇಲೆ ಮಲ್ಕೊಂಡಿದ್ದಾಳೆ ಅಂತ. ತಡಿ ಮೇಲೆ ಸುಸ್ಸು ಮಾಡಿದ್ಲು, ಸೊ ಬಿಸಿಲಿಗೆ ಹಾಕಿದ್ದಾರೆ ಅಪ್ಪ. ನೋಡಿದರೆ ಇವಾಗ ಇಲ್ಲಿ ಬಂದು ಮಲ್ಕೊಂಡಿದ್ದಾಳೆ ಅವಳು. ಏಯ್ ಮನೇಲೆಲ್ಲೂ ಜಾಗಿಲ್ಲ ಮಗ, ಹಾಂ ದದ್ದಿ ಮಳ ಜಾಗಿಲ್ಲ, ಹಾಂ ಹೌದನೇ. ಇವಾಗ ನಾನು ದೀಪಕ್ ಕೇಕ್ ತರೋಕೆ ಹೋಗ್ತಾ ಇದ್ದೀವಿ. ಯುಕ್ತ ಮನೇಲೇ ಇದ್ದಾಳೆ, ಕಾರ್ಟೂನ್ ನೋಡ್ತಾ. ಅವಳಿಗೆ ಗೊತ್ತಿಲ್ಲ ನಾವು ಬಂದಿರೋದು. ಇಲ್ಲೇ ಪಕ್ಕದೂರಲ್ಲಿ ರಂಜನಕಾಂತ ಒಬ್ಬರಿದ್ದಾರೆ, ಅವ್ರ ಹತ್ರ ಕೇಕ್ ಮಾಡಿಸಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಪಿಕ್ ಮಾಡಿ ತೊಗೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಹಾಗೆ ಇಲ್ಲಿ ಅವರ ಹಸ್ಬೆಂಡ್ ವಿನಾಯಕ್ ಹೆಗಡೆ ಹಿರಿಯದ್ದ ಅಂತ ಶಾಸ್ತ್ರೀಯ ಸಂಗೀತವನ್ನು ಕಲಿಸ್ತಾರೆ ಅವರು ಒಂದು ಆಧಾರ ಷಡ್ಜ ಗುರುಕುಲ ಅಂತ ಒಂದು ಸಂಗೀತ ಶಾಲೆಯನ್ನು ಮಾಡಿದ್ದಾರೆ. ಗುರುಕುಲ ಪದ್ಧತಿಯಲ್ಲಿ ಸಂಗೀತವನ್ನು ಕಲಿಸ್ತಾರಂತೆ. ಈ ಗುರುಕುಲವನ್ನು ಹೊಸದಾಗಿ ಓಪನಿಂಗ್ ಮಾಡಿದ್ದಾರೆ. ಇದನ್ನು ಕೂಡ ಒಂದು ವಿಸಿಟ್ ಮಾಡಿ ನೋಡ್ಕೊಂಡು ಬಂದ್ವಿ. ಶಾಸ್ತ್ರೀಯ ಸಂಗೀತದಲ್ಲಿ ಆಸಕ್ತಿ ಇದ್ದಲ್ಲಿ ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಹಾಗೆ ಕೇಕ್ ತೊಗೊಂಡು ಮನೆಗೆ ಬಂದ್ವಿ ಇವಾಗ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ವಾಣಿ ಮತ್ತು ಅವರ ಹಸ್ಬೆಂಡ್ ಬಾಲಗಣಪತಿ ಬಂದಿದ್ದರು. ಅವರು ಮಧ್ಯಾಹ್ನ ಮೇಲೆ ಫಂಕ್ಷನ್ಗೆ ಬರೋಕ್ಕಾಗಲ್ಲ ಅಂತ ಇವಾಗಲೇ ಬಂದು ವಿಸಿಟ್ ಮಾಡಿ ಹೋದರು. ತುಂಬ ಖುಷಿಯಾಯಿತು ನಮಗೂ ಕೂಡ. ಇವಾಗ ಊಟಕ್ಕೆ ಕೂಡ ರೆಡಿಯಾಗಿದೆ. ಅನ್ನ, ಸಾಂಬಾರು, ತಂಬಳಿ, ಪಲ್ಯ ಎಲ್ಲ ಮಾಡಿದರು ಅಮ್ಮ. ಇವಾಗ ಊಟ ಮಾಡಬೇಕು. ದೀಪಕ್ ಅವರ ಫೇವ್ರೇಟ್ ಬೀಟ್ರೂಟ್ ಸಾಂಬಾರ್, ಯುಕ್ತ ಬೇಬಿ ಫೇವ್ರೇಟ್ ಬೀಟ್ರೂಟ್ ಸಾಂಬಾರ್. ಹಾಗೆ ಊಟ ಎಲ್ಲ ರೆಡಿ ಮಾಡಿ ರೆಸ್ಟ್ ಮಾಡಿ ಇವಾಗ ಬರ್ತಡೇ ಫಂಕ್ಷನ್ಗೆ ಸಣ್ಣದಾಗಿ ರೆಡಿ ಮಾಡ್ತಾ ಇದ್ದೀವಿ. ಸಿಂಪಲ್ ಆಗಿ ಬರ್ತಡೇ ಫಂಕ್ಷನ್ ಮಾಡ್ತಾ ಇದ್ದೀವಿ. ರೆಡಿ ಮಾಡ್ತಾ ಇದ್ದಾರೆ ದೀಪಕ್ ಅವರು. ಅಮ್ಮ ಇಲ್ಲಿ ಸ್ವೀಟ್ ಮಾಡ್ತಾ ಇದ್ದಾರೆ, ಶಿರಾನ ಮಾಡ್ತಾ ಇದ್ದಾರೆ. ರವೆನ ಹುರ್ಕೋತಾ ಇದ್ದಾರೆ. ಮೊಮ್ಮಗಳ ಬರ್ತಡೇ ಅಂತ ಒಂದು ಸ್ವೀಟ್ ಮಾಡ್ತೀನಿ ಅಂತ ಶಿರಾ ಮಾಡಿದರು. ಹಾಗೆ ಫಂಕ್ಷನ್ಗೆ ಹೇಗೆ ರೆಡಿ ಮಾಡಿದ್ವಿ ಮತ್ತು ಫಂಕ್ಷನ್ಗೆ ಯಾರೆಲ್ಲ ಬಂದಿದ್ರು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು ನೀವು. ಇವಾಗ ನಾವು ಹೇಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅವರು ಇಲ್ಲಿ ಬಲೂನೆಲ್ಲ ಊದಿ ರೆಡಿ ಮಾಡ್ತಾ ಇದ್ದಾರೆ. ಪಂಪಲ್ಲ ಇಲ್ಲ ಖರೆ ನಾವು ಉಪ್ಸ್ತೀವಿ ಮರೆ ಎಂತ ವಿಷಯಕ್ಕೆ. ಅರ್ಥ ಅವ್ರಿಗೆ ಗೊತ್ತು. ಮುಸುಡಿಗೆ ಊದು ಮತ್ತೀಗ ಹಾಕು ಊದು ಊದು ಪೋಟಂಬಿಗೆ ನೋಡು. ಈಗ ಉತ್ತು 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 ಅಡ್ಡರು ಕೌಡಿ ಮಾಡಿ. ಈಗ ಕಾಂಪಿಟೇಷನ್ ದೀಪಕ್ ಅವರಿಗೆ 2 3 4 5 6 ಹಾಂ 6 ದೀಪಕ್ ಅವರಿಗೆ ನನಗೆ ಯಾರು ಲಾಸ್ಟ್ ಮಾಡ್ತಾರೋ ಯಾರು ಫಸ್ಟ್ ಮಾಡ್ತಾರೆ ಅಂತ ನೋಡೋಣ. ಯಾರು ಲಾಸ್ಟ್ ಮಾಡ್ತಾರೋ ಫಸ್ಟ್ ಸ್ಟಾರ್ಟ್ ಮಾಡಿ ಪಟ್ ಅದೇನಂತಕ್ಕೆ ಯಾರು ಫಸ್ಟ್ ಮಾಡ್ತಾರೆ. ರೆಡಿ ಸ್ಟಡಿ ಗೋ.